ರಾಜ್ಯ ರಾಜಕೀಯದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಜಗದೀಶ್ ಶೆಟ್ಟರ್ ಅವರ ಗರ್ವಾಪ್ಸಿ ಬಳಿಕ ಒಂದು ಪ್ರಮುಖ ಹೆಸರು ಕೇಳಿ ಬರ್ತಾ ಇತ್ತು. ಅವರು ಕೂಡ ಗರ್ವಾಪ್ಸಿ ಮಾಡಬಹುದು ಅಂತ, ಅದು ಜನಾರ್ದನ ರೆಡ್ಡಿ. ಜನಾರ್ದನ ರೆಡ್ಡಿ ಅವರು ಬಿಜೆಪಿ ಸೇರೋದು ಬಹುತೇಕ ಫಿಕ್ಸ್ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ರೆಡ್ಡಿ ಬಿಜೆಪಿ ಸೇರೋದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ಅಂತೆ. ಬಿಜೆಪಿ ಸೇರೋದಕ್ಕೆ ಬಿಜೆಪಿ ಹೈಕಮಾಂಡ್ ನಿಂದಲೇ ಸಹಮತ ವ್ಯಕ್ತವಾಗಿದೆ. ನಾಳೆಯೇ ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆಯ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾವುದೇ ಷರತ್ತುಗಳಿಲ್ಲದೆ ಪಕ್ಷ ಸೇರೋದಕ್ಕೆ ಜನಾರ್ದನ ರೆಡ್ಡಿ ಅವರು ಒಪ್ಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇತ್ತೀಚೆಗಷ್ಟೇ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ಜನಾರ್ದನ ರೆಡ್ಡಿ ಅವರು. ಅಮಿತ್ ಶಾ ಭೇಟಿ ಬಳಿಕ ಒಂದಿಷ್ಟು ಮಾತುಕತೆ ಆದಂತಹ ಸಂದರ್ಭದಲ್ಲೇ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತಂತೆ ಪಕ್ಷ ಸೇರ್ಪಡೆಗೆ. ಬಳಿಕ ರಾಜ್ಯ ಬಿಜೆಪಿ ನಾಯಕರು ಹಾಗೂ ಶ್ರೀರಾಮುಲು ಜೊತೆ ರಹಸ್ಯ ಸಭೆ ನಡೆಸಿ ಸೇರ್ಪಡೆಗೆ ಸಮ್ಮತಿ ಸೂಚಿಸಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಂದು ಕಡೆ ಬಿಜೆಪಿಗೂ ಕೂಡ ಜನಾರ್ದನ ರೆಡ್ಡಿ ಅವರು ಬಳ್ಳಾರಿ ಭಾಗಕ್ಕೆ ಅನಿವಾರ್ಯ, ಈ ಕಡೆ ಜನಾರ್ದನ ರೆಡ್ಡಿ ಅವ್ರಿಗೂ ಕೂಡ ಬಿಜೆಪಿ ಪಕ್ಷ ಅನಿವಾರ್ಯ. ಹಾಗಾಗಿ ಎರಡೂ ವಿಚಾರವನ್ನ ಮುಂದಿಟ್ಕೊಂಡು ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ಕೂಡ ರೆಡ್ಡಿ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ರು. ಹಾಗಾಗಿ ಸೇರ್ಪಡೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಮೂಲಕ ಶ್ರೀರಾಮುಲು ಬಳ್ಳಾರಿಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜನಾರ್ದನ ರೆಡ್ಡಿ ಅವರ ಆಪ್ತರೂ ಆಗಿರುವಂತಹ ಶ್ರೀರಾಮುಲು ಅವರ ಪರವಾಗಿ ಮತ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಅವರ ಗೆಲುವಿಗಾಗಿ ಶ್ರಮಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೆ ಅವ್ರ ಜೊತೆಗೆ ರಹಸ್ಯ ಮೀಟಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಪಕ್ಷ ಸೇರ್ಪಡೆಗೆ ಎಲ್ಲಾ ರೀತಿಯ ಸಿದ್ಧತೆಗಳು ಒಳಗೆ ಆಗಿತ್ತು ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಜಗದೀಶ್ ಶೆಟ್ಟರ್ ಅವರ ಗರ್ವಾಪ್ಸಿ ಬಳಿಕ ಜನಾರ್ದನ ರೆಡ್ಡಿ ಅವರು ಕೂಡ ಬಿಜೆಪಿಗೆ ಬಂದ್ಬಿಡ್ತಾರೆ ಎನ್ನುವಂತಹ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಬಟ್ ಈಗ ಕಾಲ ಕೂಡಿ ಬಂದಂಗೆ ಕಾಣಿಸ್ತಾ ಇದೆ. ಒಂದು ಬಿಜೆಪಿಗೂ ಅನಿವಾರ್ಯ ಜನಾರ್ದನ ರೆಡ್ಡಿ ಅವರು, ಜನಾರ್ದನ ರೆಡ್ಡಿ ಅವ್ರಿಗೂ ಕೂಡ ಬಿಜೆಪಿ ಈಗ ಅನಿವಾರ್ಯ ಆಗ್ಬಿಟ್ಟಿದೆಯಾ ಹೇಗೆ? ಖಂಡಿತ ಶ್ರುತಿ, ಕಳೆದ ಒಂದು ತಿಂಗಳಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆಗಳು ಆಗಿರತಕ್ಕಂಥದ್ದನ್ನು ನೋಡ್ಬೋದು. ಒಂದು ಕಾಂಗ್ರೆಸ್ ತೊರೆದು ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯನ್ನು ಸೇರಿರ್ತಕ್ಕಂಥದ್ದು ಗರ್ ವಾಪಸಿ ಆಗಿದ್ದಾರೆ. ಕಳೆದ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ನಿಂತಿದ್ದಂತಹ ಜನಾರ್ದನ್ ರೆಡ್ಡಿ ಕೇವಲ 15-20 ದಿನಗಳಲ್ಲಿ ಈಗ ಮತ್ತೆ ಬಿಜೆಪಿ ಪಾಳೆಯವನ್ನು ಸೇರ್ತಾ ಇದ್ದಾರೆ. ಅಂದರೆ ಇದು ಸಾಕಷ್ಟು ಸಂಚಲನವನ್ನು ರಾಜಕೀಯದಲ್ಲಿ ಮಾಡ್ತಿರ್ತಕ್ಕಂಥದ್ದು. ಯಾಕಂದರೆ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಆಡಳಿತ ಪಕ್ಷವಾಗಿ ಇಲ್ಲಿ ಕಾಂಗ್ರೆಸ್ ಇದೆ. ಇಂಥ ಸಂದರ್ಭದಲ್ಲಿ ಬಿಜೆಪಿ ತನ್ನ ಸ್ಟ್ರಾಟಜಿಯನ್ನು ಬದಲಿಸಿಕೊಳ್ಬೇಕಾಗಿದೆ. ಯಾಕಂದರೆ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕಾದಂಥ ಅನಿವಾರ್ಯತೆ ಇದೆ. ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಬಳ್ಳಾರಿ ಭಾಗದಲ್ಲಿ ಸಾಕಷ್ಟು ಹಿಡಿತವನ್ನು ರೆಡ್ಡಿ ಬ್ರದರ್ಸ್ ಹೊಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ರೆಡ್ಡಿ ಅವರನ್ನ, ಜನಾರ್ದನ್ ರೆಡ್ಡಿ ಅವರನ್ನ ಬಿಜೆಪಿ ಪಕ್ಷಕ್ಕೆ ಕರ್ಕೊಂಡು ಬರುವಂಥದ್ದು ಬಹಳ ಪ್ರಮುಖವಾಗಿ ಆ ಭಾಗದ ಒಂದು 4-5 ಸಂಸತ್ ಸ್ಥಾನಗಳೇನಿದ್ದಾವೆ ಅದರ ಮೇಲೆ ಬಹುತೇಕವಾದಂಥ ಪರಿಣಾಮವನ್ನು ಬೀರುತ್ತೆ. ಅದರಲ್ಲೂ ಬಳ್ಳಾರಿಯನ್ನು ಗೆಲ್ಲಬೇಕಾದ್ರೆ ರೆಡ್ಡಿ ಅವರು ಅನಿವಾರ್ಯವಾಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾದ ಹಿನ್ನೆಲೆಯಲ್ಲಿ ಸ್ವತಃ ಗೃಹ ಸಚಿವರು ಮತ್ತು ಹಿಂದಿನ ಬಿಜೆಪಿ ಅಧ್ಯಕ್ಷರಾದಂಥ ಅಮಿತ್ ಶಾ ಅವರೇ ಖುದ್ದು ಅವರು ಜನಾರ್ದನ್ ರೆಡ್ಡಿ ಅವ್ರನ್ನ ಕರೆಸ್ಕೊಂಡು ಮಾತನಾಡುವಂಥ ಕೆಲಸವನ್ನು ಕಳೆದ 1 ವಾರ 10 ದಿನದ ಹಿಂದೆ ಮಾಡಿದ್ರು. ಈಗ ಅದರ ಪರಿಣಾಮವಾಗಿ ಜನಾರ್ದನ್ ರೆಡ್ಡಿ ಅವರು ಇನ್ನೊಂದು ನಾಳೆ ಅಥವಾ ನಾಡಿದ್ದಲ್ಲಿ ಬಿಜೆಪಿ ಸೇರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಈ ಮೂಲಕ ಉತ್ತರ ಕರ್ನಾಟಕ ಭಾಗದಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಬಿಜೆಪಿಗೆ ಕರ್ಕೊಂಡ್ಬಂದು ಕಿತ್ತೂರು ಕರ್ನಾಟಕವನ್ನು ಗಟ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ಜನಾರ್ದನ್ ರೆಡ್ಡಿ ಅವ್ರನ್ನ ಕರ್ಕೊಂಡ್ಬಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಮ್ಮ ಮತಗಳನ್ನು ಗಟ್ಟಿ ಮಾಡಿಕೊಳ್ಳುವ ಮೂಲಕ ಬಿಜೆಪಿಯನ್ನು ಒಂದು ಮಹತ್ವಾಕಾಂಕ್ಷೆ ಹೊಂದಿದೆ. ಹೆಚ್ಚಿನ ಸೀಟನ್ನು ಲೋಕಸಭೆಯಲ್ಲಿ ಗೆಲ್ಲಬೇಕನ್ನುವಂಥದ್ದು. ಆ ಸೀಟನ್ನು ಗೆಲ್ಲೋಕೆ ಈಗ ಜನಾರ್ದನ್ ರೆಡ್ಡಿ ಅವರ ಸೇರ್ಪಡೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಶ್ರುತಿ, ಬಸವರಾಜ್, ಈ ಹಿನ್ನೆಲೆ ಗಮನಿಸಬೇಕಾಗುತ್ತೆ. ಅಂದ್ರೆ ಜನಾರ್ದನ ರೆಡ್ಡಿ ಅವರು ಈ ಹಿಂದೆ ಬಿಜೆಪಿ ಪಕ್ಷದಲ್ಲಿದ್ದಾಗ ಬಳ್ಳಾರಿ ಭಾಗದಲ್ಲಿ ಕಮಲ ಅರಳಿಸುವಲ್ಲಿ ರಾಮುಲು ಜೊತೆಗೆ ರೆಡ್ಡಿ ಅವರ ಜೋಡಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿತ್ತು ಅನ್ನೋದನ್ನ ಗಮನಿಸಿದ್ವಿ. ಆ ಜೋಡಿಯನ್ನ ಮತ್ತೆ ಕರೆತಂದು ಮತ್ತೆ ಅಲ್ಲಿ ಕಮಲ ಅರಳಿಸುವಲ್ಲಿ ವರ್ಕೌಟ್ ಆಗಬಹುದು ಈ ಪ್ಲಾನ್ ಅನ್ನುವಂಥ ಲೆಕ್ಕಾಚಾರವ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ? ಖಂಡಿತ ಶ್ರುತಿ, ನಾವು ರಾಜ್ಯ ರಾಜಕೀಯದ ಇತಿಹಾಸವನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ. 2008ರಲ್ಲಿ ಏನು ಬಿಜೆಪಿ ಸರ್ಕಾರ ಬಂತು, ಆಗಲೂ ಕೂಡ ಪೂರ್ಣ ಬಹುಮತ ಬಂದಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಈ ರೆಡ್ಡಿ ಬ್ರದರ್ಸ್ ಒಂದಷ್ಟು ಆಪರೇಷನ್ ಮಾಡುವ ಮೂಲಕ ಬಿಜೆಪಿಯನ್ನು ಸರ್ಕಾರವನ್ನು ಉಳಿಸ್ಕೊಳ್ಳುವಲ್ಲಿ 5 ವರ್ಷ ಉಳಿಸ್ಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಯಾವಾಗ 2013ರಲ್ಲಿ ಮತ್ತೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಬಿಟ್ಟು ಹೊರಬಂದರು, ಆಗ 2013ರ ಚುನಾವಣೆಯಲ್ಲಿ ಸೋಲುವಂತ ಆಗಿತ್ತು. ಆಮೇಲೆ 10-12 ವರ್ಷಗಳಿಂದ ಅವರು ಕೂಡ ರಾಜಕೀಯ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದರು. ಕಳೆದ ಚುನಾವಣೆಯಲ್ಲಿ
2023 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೇರ್ಪಡೆ ಆಗುವಂಥ ಕೆಲಸವನ್ನ ಸೇರ್ಪಡೆ ಆಗುವಂಥ ಪ್ರಯತ್ನವನ್ನ ಮಾಡಿದ್ರು. ಆಗ ಸೇರ್ಪಡೆ ಮಾಡ್ಕೊಂಡಿರಲಿಲ್ಲ. ಹಾಗೆಯೂ ಕೂಡ ಅವರು ಕಲ್ಯಾಣ ಕರ್ನಾಟಕ ಪ್ರಗತಿಪರ ಪಕ್ಷ ಅಂತ ಕಟ್ಕೊಂಡು ಒಂದಷ್ಟು ಸ್ಥಾನವನ್ನು ಗೆಲ್ಲುವಂಥ ಕೆಲಸಕ್ಕೆ ಕೈ ಹಾಕಿದ್ರು. ಆದರೆ ಅಂತಿಮವಾಗಿ ಗಂಗಾವತಿ ಕ್ಷೇತ್ರದಿಂದ ಅವರೊಬ್ಬರೇ ಗೆದ್ದಿದ್ರು. ಆದರೂ ಕೂಡ ಆ ಡ್ಯಾಮೇಜ್ ಏನಿದೆ ಬಿಜೆಪಿ ಮೇಲೆ ಮಾಡಿತ್ತು, ಅವರ ಪಕ್ಷವೇ ಡ್ಯಾಮೇಜ್ ಮಾಡಿತ್ತು. ಅದನ್ನು ಅರ್ಥಂತ ಬಿಜೆಪಿ ಈಗ ಅವರನ್ನ ಬಿಜೆಪಿಗೆ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿಯನ್ನು ಅರಳಿಸಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿ ಈ ಬಾರಿ ಕಾಂಗ್ರೆಸ್ ಮತಗಳು ಇದಾವೆ. ಯಾಕಂದ್ರೆ ಹಿಂದುಳಿದ ಭಾಗ ಆಗಿರೋದ್ರಿಂದ 5 ಗ್ಯಾರಂಟಿಗಳು ಸಾಕಷ್ಟು ವರ್ಕೌಟ್ ಆಗ್ತವೆ ಅನ್ನುವಂಥ ಮಾಹಿತಿಗಳಿದಾವೆ. ಇಂತಹ ಸಂದರ್ಭದಲ್ಲಿ ರೆಡ್ಡಿ ಬ್ರದರ್ಸ್ ಒಂದಾದ್ರೆ ಬಿಜೆಪಿಗೆ ಸಾಕಷ್ಟು ಅನುಕೂಲಕರ ಆಗುತ್ತೆ. ಈ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂತಹ ಎಲ್ಲ ಲೋಕಸಭಾ ಚುನಾವಣಾ ಕ್ಷೇತ್ರಗಳನ್ನು ಗೆಲ್ಲೋಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ರಣತಂತ್ರವನ್ನು ರೂಪಿಸಲಾಗಿದೆ. ಶ್ರುತಿ. ಓಕೆ ಹಾಗೆ ಇರಿ ಬಸವರಾಜ್, ಲೈನಲ್ಲೇ ವಾಪಸ್ ಬರ್ತೀವಿ. ಜನಾರ್ದನ ರೆಡ್ಡಿ ಅವರು ಬಿಜೆಪಿಗೆ ಸೇರ್ಪಡೆ ಬಹುತೇಕ ಫಿಕ್ಸ್ ಆಗಿದೆ, ಅದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಾಳೆ ಅಥವಾ ನಾಡಿದ್ರಲ್ಲಿ ಅವರು ಪಕ್ಷ ಸೇರ್ಪಡೆ ಆಗೋದು ಬಹುತೇಕ ನಿಶ್ಚಿತ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇರೋದು. ನಾವು ರಾಜ್ಯ ರಾಜಕೀಯದ ಇತಿಹಾಸವನ್ನ ಗಮನಿಸ್ತಾ ಹೋದ್ರೆ ಬಿಜೆಪಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರು ಬಿಜೆಪಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕಮಲ ಅರಳಿಸುವಲ್ಲಿ ರೆಡ್ಡಿ ಮತ್ತು ರಾಮುಲು ಅವರ ಜೋಡಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿತ್ತು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಈ ಬಾರಿಯ ಲೋಕಸಭೆಯ ಚುನಾವಣೆಯಲ್ಲೂ ಕೂಡ ಬಳ್ಳಾರಿ ಭಾಗದಲ್ಲಿ ರೆಡ್ಡಿ ಅವರ ಸೇರ್ಪಡೆ ಬಿಜೆಪಿ ಪಾಳೆಗೊಂದು ಬೂಸ್ಟರ್ ಡೋಸ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ. ಹಾಗಾಗಿ ರೆಡ್ಡಿ ಅವರ ಪಕ್ಷ ಸೇರ್ಪಡೆಗೆ ಬಿಜೆಪಿ ಹೈಕಮಾಂಡ್ ಗ್ರೀನ್